ಮರಿ ನೋಡಿ ಎಷ್ಟು ಕ್ಯೂಟಾಗಿದೆಯಲ್ವಾ ಜುಟ್ಟಾಕೊಂಡು. ನಮಸ್ಕಾರ ಎಲ್ರಿಗೂ. ನಾವು ಹೊರಟಿದ್ದು ಈ ಟೈಮ್ ಕಬ್ಬನ್ ಪಾರ್ಕ್ಗೆ ಒಂದು ಚಿಕ್ಕದಾಗಿ ಮಿನಿ ವ್ಲಾಗ್ ಬಂದಿದ್ದೀನಿ. ಕಬ್ಬನ್ ಪಾರ್ಕಲ್ಲಿ ಏನೇನೆಲ್ಲ ಸ್ಪೆಷಲ್ ಇದೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು ಮಿನಿ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಫಸ್ಟು ನಾವು ಹೋಗಿದ್ದು ವಾಕಿಂಗ್ ಝೋನ್ ಕಡೆ ಹೋದ್ವಿ. ಅಲ್ಲೆಲ್ಲ ತುಂಬ ಜನ ಯೋಗಾಸನ ಎಲ್ಲ ಮಾಡ್ತಿದ್ರು. ತುಂಬಾ ಖುಷಿ ಆಯಿತು ನೋಡಿ. ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲೊಂದು ಲೈಬ್ರರಿ ಇದೆ. ನಿಮಗೇನಾದರೂ ಓದೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಈ ಲೈಬ್ರರಿಯಲ್ಲಿ ಹೋಗಿ ಕೂತ್ಕೊಂಡು ಓದ್ಬೋದು. ಅದಾದಮೇಲೆ ನೆಕ್ಸ್ಟು ನಾವು ಹೊರಟಿದ್ದೆ ಡಾಗ್ ಶೋ ಕಡೆಗೆ. ಎವ್ರಿ ಸಂಡೇಸು ಡಿಫ್ರೆಂಟ್ ಈ ರೀತಿ ಡಾಗ್ಸ್ನೆಲ್ಲ ಕರ್ಕೊಂಬಂದು ಅವರು ಒಂದು ಡಾಗಿಂದ ಇನ್ನೊಂದು ಡಾಗ್ ಫ್ರೆಂಡ್ ಮಾಡೋದು. ಅದಕ್ಕೂ ಒಂದು ರಿಫ್ರೆಶ್ಮೆಂಟ್ ಬೇಕಲ್ವಾ, ಮನೇಲಿದ್ದು ಬೋರ್ ಆಗುತ್ತೆ ಅಂತ. ಈ ರೀತಿ ಎಲ್ಲ ಆಟ ಆಡಿಸ್ತಿದ್ರು. ನಾವು ಅದನ್ನು ನೋಡಿ ಖುಷಿ ಪಟ್ವಿ. ಲಿಟ್ರಲಿ ಎಷ್ಟು ಕೇರ್ ಮಾಡ್ತಾರೆ ಅಂದರೆ ಡಾಗ್ಸ್ನ, ಅದ್ರ ಮೇಲೆ ನೇಮು, ಫೋನ್ ನಂಬರು, ಇಫ್ ಇನ್ ಕೇಸ್ ಏನಾದರೂ ಡಾಗ್ ಮಿಸ್ ಆಗೋದ್ರೆ ಅಂತ ಹೇಳಿಬಿಟ್ಟು ಅದೆಲ್ಲನೂ ಬರೆದಿರ್ತಾರೆ. ಅದಕ್ಕೆ ಹಾಕಿದ್ದು ಡಿಫ್ರೆಂಟ್ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಮನೆಯಿಂದನೇ ನಾವು ಬ್ರೇಕ್ಫಾಸ್ಟ್ ಸಹ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗಿದ್ವಿ. ನಾವೇನೇನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಡು ಹೋಗಿದ್ವಿ ಅಂದರೆ ಅವಲಕ್ಕಿ, ಅಂದರೆ ಪೋಹಾನು ಅಂತ ಹೇಳ್ತಾರೆ, ಅದೊಂದು. ನೆಕ್ಸ್ಟು ಫ್ರೂಟ್ಸ್ ತೊಗೊಂಡೋಗಿದ್ವಿ ಮತ್ತು ಕಾಫಿನೂ ತೊಗೊಂಡೋಗಿದ್ವಿ. ಆಲ್ರೆಡಿ ಕಾಫಿ ಫಸ್ಟೇ ನಾನು ತೋರಿಸ್ದೆ. ಕಾಫಿ ಎಲ್ಲ ಕುಡ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲೇ ತಿಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಪಾಪುಗೆ ಇನ್ನೊಂದು ಸರಿ ಡಾಗ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕ ಡಾಗ್ಸ್ ಇತ್ತು, ಅದೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ವಿ. ಲಿಟ್ರಲಿ ಮಕ್ಕಳನ್ನ ಈ ಪಾರ್ಕಿಗೆ ಕರ್ಕೊಂಡೋಗಿ ಅವರಂತೂ ತುಂಬಾ ಖುಷಿ ಪಡ್ತಾರೆ. ಎಸ್ಪೆಷಲಿ ಸಂಡೇಸ್ ಕರ್ಕೊಂಡೋದ್ರೆ ಡಬ್ಬಲ್ ಧಮಾಕ ಥರ ಎಂಜಾಯ್ ಮಾಡ್ತಾರೆ ಮಕ್ಕಳಂತೂ. ನಿಮ್ಮ ಹತ್ರ ಏನಾದರೂ ಡಾಗ್ಸ್ ಇಲ್ಲ ಅಂದರೂ ನೀವು ಒಳಗಡೆ ಹೋಗಿ ಎಲ್ಲ ಬೇರೆ ಡಾಗ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಆಟ ಆಡ್ಬೋದು. ಲೈಕ್ ಫ್ರೆಂಡ್ಲಿಯಾಗೇ ಟ್ರೀಟ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ನಾವು ಬ್ಯಾಟಿಂಗ್ ಮಾಡೋಕ್ಕೆ ಶುರು ಹಚ್ಕೊಂಡ್ರಿ. ಫೈನಲಿ ಎಲ್ಲ ತೆಗೆದಿಟ್ಟು ನಮ್ಮ ಪಾಪುಗೂ ಏನೇನು ಬೇಕೋ, ನಮ್ಗೆ ಏನೇನು ಬೇಕೋ ಎಲ್ಲನೂ ಇರೋ ಥರ ತೆಗೆದಿಟ್ಕೊಂಡು ಎಂಜಾಯ್ ಮಾಡ್ಕೊತ ತಿಂತಾಯಿದ್ರೆ ಆ ಒಂದು ವೈಬೇ ಬೇರೆ ಅಂತಲೇ ಹೇಳಬಹುದು. ನನಗಂತೂ ತುಂಬ ಆಸೆ ಇತ್ತು ಈ ರೀತಿ ಒನ್ ಟೈಮ್ ಆದರೂ ಹೋಗಿ ಮಾಡಬೇಕು ಅಂತ. ನೋಡಿ, ನಾನು ಹೇಳಿದ್ನಲ್ಲ ಫ್ರೂಟ್ಸು ಮತ್ತು ನಾವೇನೇನೋ ತೊಗೊಂಡೋಗಿದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ನೋಡಿದ್ರೆ ತುಂಬ ಜನ ಸ್ಕೇಟಿಂಗ್ ಎಲ್ಲ ಮಾಡ್ತಾಯಿದ್ರು. ನೆಕ್ಸ್ಟ್ ನಾವು ಹೋಗಿದ್ದು ವಿಧಾನಸೌಧ ಕಡೆ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡು ಮತ್ತೆ ಮನೆ ಕಡೆಗೆ ವಾಪಸ್ ಬಂದ್ರಿ. ಇನ್ನೂ ತುಂಬಾ ನೋಡೋಕ್ಕಿದೆ ಕಬ್ಬನ್ ಪಾರ್ಕಲ್ಲಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಪೇಜ್ನ ಫಾಲೋ ಮಾಡಿ.